ವೀಕ್ಷಕರಿಗೆಲ್ಲ ನಮಸ್ಕಾರ. ಸ್ವಯಂ ಕಲಿಕೆ ಅಭಿಮಾನಿಗಳಿಗೆ ಸ್ವಾಗತ. ವೆಲ್ಕಮ್ ಟು ದ ಫ್ಯಾಮಿಲಿ, ವೆಲ್ಕಮ್ ಟು ಅನು ಸ್ವಯಂ ಕಲಿಕೆ. ನೋಡಿ ಕಲಿ ಸ್ನೇಹಿತರೆ, ಇವತ್ತಿನ ದಿನ ಹಾಲ್ಬಾಯಿ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತೀನಿ. ಇದು ಗೋಧಿ ಹಾಲ್ಬಾಯಿ. ಬನ್ನಿ ಅದಕ್ಕೆ ಬೇಕಾಗಿರುವಂತ ವಸ್ತುಗಳು ಏನೇನು, ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಬರೋಣ. ಮೊದಲನೇದಾಗಿ 1 ಕಪ್ನಷ್ಟು ಗೋಧಿ ತೆಗೆದುಕೊಂಡಿದ್ದೀನಿ, 4 ಏಲಕ್ಕಿ ಕಾಯಿ, ಆನಂತರ 1 ಕಪ್ನಷ್ಟು ಬೆಲ್ಲ, 1 ಕಪ್ನಷ್ಟು ತೆಂಗಿನಕಾಯಿ ತುರಿ, ಹಸಿ ತೆಂಗಿನಕಾಯಿ ತುರಿ, 1.5 ಟೇಬಲ್ ಸ್ಪೂನ್ ನಷ್ಟು ತುಪ್ಪ. ಮೊದಲನೇದಾಗಿ ಸ್ನೇಹಿತರೆ, ನೀವು ಈ ಗೋಧಿನ ಓವರ್ ನೈಟ್ ಸೋಕಿಡಬೇಕಾಗತ್ತೆ, ನೆನೆ ಹಾಕ್ಬೇಕಾಗತ್ತೆ. ಇಡೀ ರಾತ್ರಿ ನೆನೆಯೋದ್ರಿಂದ ತುಂಬಾ ಚೆನ್ನಾಗಿ ಇದರಲ್ಲಿ ಹಾಲು ಬಿಟ್ಕೊಳ್ಳುತ್ತೆ, ಮತ್ತೆ ಚೆನ್ನಾಗಿ ರಸ ಕೂಡ ಬಿಡ್ಲಿಕ್ಕೆ ಶುರು ಆಗುತ್ತೆ. ನೋಡಿ, ಅಮ್ಕಿದ್ರೆ ಅಟ್ಲೀಸ್ಟ್ ನಿಮ್ಗೆ ಸ್ವಲ್ಪ ಮಟ್ಟಿಗೆ ಪ್ರೆಸ್ ಆಗ್ಬೇಕು. ಈ ರೀತಿ ಇದ್ರೆ ನೋಡಿ ನೋಡಿ ಗೊತ್ತಾಗ್ತಿದೆ ಅಲ್ಲ, ಈ ರೀತಿ ಪ್ರೆಸ್ ಆಗ್ತಿದೆ ಅಂದ್ರೆ ಚೆನ್ನಾಗಿ ನೆಂದಿದೆ ಅಂತ ಹೇಳಿ. ನೋಡಿ, ಇದು ಇಡೀ ರಾತ್ರಿ ನೆಂದಿದೆ. ಈಗ ನಾನು ಏನ್ ಮಾಡ್ತೀನಿ, 1 ಕಪ್ ಬೆಲ್ಲನ ಒಂದು ಪಾತ್ರೆಗೆ ಹಾಕೊಂಡು ಅದೇ ಪಾತ್ರೆಗೆ ನೀರು ಹಾಕೊಳ್ತೀನಿ. ಸೊ ಬೆಲ್ಲದಲ್ಲಿ ಏನಾದ್ರೂ ಗಲೀಜಿದ್ರೆ ಹೋಗ್ಲಿ ಅಂತ ಹೇಳಿ ಈಗ ನೋಡಿ ಆ ಪಾತ್ರೆನ ಹಚ್ಕೊಳ್ತಾ ಇದೀನಿ. ಈಗ ನೋಡಿ, ಈ ಬೆಲ್ಲನ ಕಾಯ್ಲಿಕ್ಕೆ ಇಟ್ಕೊಂಡ್ಬಿಡೋಣ. ಬೆಲ್ಲ ಕರಗಿಸ್ಬಿಟ್ಟು ಇಟ್ಕೊಂಡ್ಬಿಟ್ರೆ ಈಸಿ ಆಗುತ್ತೆ. ಸೊ ಈಗ ಬೆಲ್ಲ ಕರಗಿದೆ, ಈಗ ಆಫ್ ಮಾಡಿ ಸೈಡ್ಗೆ ಎತ್ತಿಟ್ಕೊಳ್ತೀನಿ. ಒಂದು ಮಿಕ್ಸಿ ಜಾರ್ ತೆಗೆದುಕೊಂಡು ಆ ಮಿಕ್ಸಿ ಜಾರ್ಗೆ ನೆನೆಸಿಟ್ಕೊಂಡಿರೋಂಥ ಗೋಧಿನ ಹಾಕೊಳ್ಳೋಣ. ಈಗ ನೋಡಿ, ಅದಕ್ಕೇನೆ ಈ ತೆಂಗಿನಕಾಯಿ ತುರಿ ಕೂಡ ಹಾಕೊಳ್ತಾ ಇದ್ದೀನಿ. ಆ ನಂತರ 4 ಏಲಕ್ಕಿ. ಈಗ ನೋಡಿ, ಇದಕ್ಕೆ ನೀರು ಹಾಕೊಂಡು ನುಣ್ಣಗೆ ರುಬ್ಕೊಳ್ಳೋಣ. ನಮ್ಗೆ ಮೇನ್ ಏನಪ್ಪಾ ಅಂತಂದ್ರೆ ಇದು ಹಾಲು ಬೇಕಾಗಿರೋದು. ಈಗ ನೋಡಿ ಸ್ನೇಹಿತರೆ, ಇದನ್ನ ನುಣ್ಣಗೆ ರುಬ್ಕೊಂಡ್ ಬಂದಿದ್ದೀನಿ. ನಾನು ಇದಕ್ಕೆ ಹಾಕೊಳ್ತಾ ಇದ್ದೀನಿ. ಇದರಲ್ಲಿರುವಂತ ಹಾಲು ತಕ್ಕೋಬೇಕು ನಾವು. ಈಗ ನೋಡಿ, ಮಿಕ್ಸಿ ಜಾರ್ನ ತೊಳೆದ್ಬಿಟ್ಟು ಅದಕ್ಕೆ ಹಾಕೊಳ್ತಾ ಇದ್ದೀನಿ. ಸೊ ಇದರಲ್ಲಿ ಇರುವಂತಹ ನೀರಿನ ಅಂಶ ನಮ್ಗೆ ಏನಿದೆ, ಹಾಲು ಅಂತ ಏನ್ ಹೇಳ್ತೀವಿ, ಹಾಲು, ಆ ಕಂಪ್ಲೀಟ್ ಆಗಿ ಹಾಲಿನ ಅಂಶ ನಮಗ್ ಬೇಕಾಗತ್ತೆ. ಸೊ ಅದಕ್ಕೋಸ್ಕರ ಈ ಪ್ರೊಸೀಜರ್ನ ಫಾಲೋ ಮಾಡಬೇಕು. ಮಿನಿಮಮ್ ಅಂದ್ರೆ ಇದನ್ನ 1 2 ರಿಂದ 3 ಸತಿ ಈ ರೀತಿ ಮಾಡ್ಬಿಟ್ಟು ಬೇಕಂದ್ರೆ ರುಬ್ಬಿ ಹಾಲು ತಕೊಂಡ್ರು ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಹಾಲು ಬರ್ತಿದೆ ಅಂತ ಗೊತ್ತಾಗ್ತಿದೆ. ನೋಡಿ, ಇದೇನಿದೆ ಇದನ್ನ ಮತ್ತೆ ನಾನು ಅದೇ ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟು ಮತ್ತೆ ರುಬ್ಕೊಂಡ್ ಬರ್ತೀನಿ ನಾನು ಇದನ್ನೆಲ್ಲ. ನೋಡಿ, ಈ ರೀತಿ ಎಲ್ಲ ಹಾಕೊಂಡು ಮತ್ತೆ ಇನ್ನೊಮ್ಮೆ ನೀರ್ ಹಾಕೊಂಡು ನುಣ್ಣಗೆ ರುಬ್ಕೊಂಡ್ ಬರೋಣ. ಈಗ ನೋಡಿ ಸ್ನೇಹಿತರೆ, ಮತ್ತೆ ನುಣ್ಣಗೆ ರುಬ್ಕೊಂಡ್ ಬಂದಿದ್ದೀನಿ. ಮತ್ತೆ ಇದನ್ನ ನೀಟಾಗಿ ಶೋಧಿಸ್ಕೊಳ್ಳೋಣ. ಈಗ ನೋಡಿ, ಇದನ್ನ ನೀಟಾಗಿ ಇದರಲ್ಲಿರುವಂತ ಒಂದು ಚೂರುನು ಈ ಸಿಪ್ಪೆ ಅಥವಾ ತೊಗಟೆ ಅಂತ ಏನ್ ಹೇಳ್ತೀವಿ, ಒಂಚೂರು ಬೇಡ ನಮ್ಗೆ. ನೋಡಿ ಎಷ್ಟು ಒಟ್ಟು ಬಂದಿದೆ. ಈ ಒಟ್ಟೆಲ್ಲ ನಮ್ಗೆ ಅವಶ್ಯಕತೆ ಇಲ್ಲ. ಸೊ ಇದನ್ನ ತೆಗೆದ್ಬಿಡ್ತೀನಿ. ನೋಡಿ, ಈಗ ಇದಕ್ಕೇನೆ ನಾನು ಬೆಲ್ಲನ ಕರಗಿಸಿಟ್ಕೊಂಡಿದ್ದೀನಲ್ಲ, ಕೆಳಗಡೆ ನೋಡಿ ಎಷ್ಟು ಗಲೀಜಿದೆ, ಅದನ್ನ ಶೋಧಿಸಿ ಹಾಕೊಂಡ್ಬಿಡ್ತೀನಿ. ಈ ರೀತಿ ಮಾಡೋದ್ರಿಂದ ಏನೇ ಗಲೀಜಿದ್ರು, ಕಲ್ಲು ಮಣ್ಣಿದ್ರು ಕೂಡ ಅಲ್ಲೇ ಉಳಿಯತ್ತೆ. ನೋಡಿ, ಅಲ್ಲಿ ಎಷ್ಟು ಕಾಣಿಸ್ತಿದೆ. ಈಗ ನೋಡಿ, ಸೈಡಲ್ಲಿ ಸ್ಟವ್ ಹಚ್ಕೊಳ್ಳೋಣ. ಈಗ ನೋಡಿ, ಕೈ ಬಿಡದ ಹಾಗೆ ತಿರುಗಿಸ್ಕೊಳ್ಬೇಕು. ಕೈ ಬಿಟ್ರೆ ಏನಾಗುತ್ತೆ ಅಂದ್ರೆ ಗಂಟಾಗುವಂಥ ಚಾನ್ಸಸ್ ಇರುತ್ತೆ. ಕೆಳಗಡೆ ಹೋಗೋಂಥರ ಗಟ್ಟಿ ಕೂತ್ಕೊಂಡ್ಬಿಡುತ್ತೆ, ಮೇಲ್ಗಡೆ ತಿಳಿದ್ಕೊಂಡ್ಬಿಡುತ್ತೆ. ಸೊ ಆದಷ್ಟು ಕೈ ಬಿಡದ ಹಾಗೆ ಈ ರೀತಿ ತಿರುಗಿಸ್ಕೊಳ್ತಾ ಇರಬೇಕು. ನೋಡ್ತಿದ್ದ ಹಾಗೆ ಇದು ಒಂಥರ ಗಟ್ಟಿಯಾಗಿ ಕನ್ಸಿಸ್ಟೆನ್ಸಿ ಬರುತ್ತೆ. ಸ್ನೇಹಿತರೆ, ಒಂದು ನೆನಪಿನಲ್ಲಿರಲಿ, ಆ ಗ್ಲಾಸಿ ಟೆಕ್ಸ್ಚರ್ ಇದೆಯಲ್ಲ ಅದು ಬರಬೇಕು. ನೋಡಿ, ಈ ಕನ್ಸಿಸ್ಟೆನ್ಸಿಲಿ ಇದೆ ಅಂದಾಗ ನಾನಿಲ್ಲಿ 1 ಟೇಬಲ್ ಸ್ಪೂನ್ನಷ್ಟು ತುಪ್ಪ ಹಾಕ್ಕೊಳ್ತೀನಿ. ಇನ್ನು ಮಿಕ್ಕಿದ್ದು ಅರ್ಧ ಅಥವಾ 1 ಟೇಬಲ್ ಸ್ಪೂನ್ನ ಆಮೇಲೆ ಹಚ್ಕೊಂಡ್ರೆ ಆಗುತ್ತೆ. ಸೊ ಈಗ ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅಷ್ಟರಲ್ಲಿ ನಾನು ಏನು ಮಾಡ್ತೀನಿ, ಒಂದು ಪ್ಲೇಟ್ಗೆ ಸ್ವಲ್ಪ ತುಪ್ಪನ ಹಚ್ಬಿಟ್ಟು ನೀಟಾಗಿ ಸವರಿಟ್ಕೊಳ್ತೀನಿ. ಈವನ್ ನೀವು ಒಂದು ಟ್ರೈನಲ್ಲಿ ಕೂಡ ಹಚ್ಚಿಟ್ಕೋಬಹುದು. ಬಟ್ ಮನೇಲಿ ಯೂಶಲಿ ಪ್ಲೇಟ್ ಸಿಗುತ್ತಲ್ವ ಅರ್ಜೆಂಟಾಗಿ, ಸೊ ಹಾಗಾಗಿ ನಾನು ಪ್ಲೇಟಲ್ಲಿ ಹಚ್ಚಿ ತೋರಿಸ್ತಾ ಇದ್ದೀನಿ. ಈಗ ನೋಡಿ, ಮತ್ತೆ ತಿರ್ಕೊಳ್ತಾ ಇರಬೇಕು. ಸ್ನೇಹಿತರೆ, ನೆನಪಿನಲ್ಲಿರಲಿ, ಆ ಗ್ಲಾಸಿ ಟೆಕ್ಸ್ಚರ್ ಬರೋವರೆಗೂ ನೀವು ಇದನ್ನು ಕೈ ಬಿಡದ ಹಾಗೆ ತಿರುಗಿಸ್ಕೊಳ್ತಾನೇ ಇರಬೇಕು. ನೆನಪಿನಲ್ಲಿರಲಿ, ಮೀಡಿಯಮ್ ಮತ್ತು ಹೈ ಫ್ಲೇಮರ ನಡುವೆನೇ ಇರಲಿ. ಸೊ ಈಗ ನೋಡಿ, ಕನ್ಸಿಸ್ಟೆನ್ಸಿ ಯಾವ ರೀತಿ ಇದೆ ಅಂತ ಗೊತ್ತಾಗ್ತಿದೆ ಅಲ್ವಾ. ಸೊ ಈಗ ಇದು ರೈಟ್ ಕನ್ಸಿಸ್ಟೆನ್ಸಿ ಅಂತ ಹೇಳಿ. ಈಗ ಉಳಿದಿರುವಂಥ ತುಪ್ಪನ ಅದಕ್ಕೆ ಹಾಕ್ಬಿಡ್ತಾ ಇದ್ದೀನಿ. ಒಂದು ಒಳ್ಳೆ ಮಿಕ್ಸ್ ಕೊಡ್ತಾ ಇಮಿಡಿಯೇಟು ಫ್ಲೇಮ್ನ ಆಫ್ ಮಾಡ್ಕೊಳ್ಳೋಣ.
ಮೇಡಮ್ ನಂಗೆ ಗೊತ್ತಾಗ್ತಾ ಇಲ್ಲ ಇದಾಗಿದೆಯೋ ಇಲ್ವೋ ಅಂತ ಹೆಂಗೆ ಪರೀಕ್ಷೆ ಮಾಡ್ಕೊಳ್ಳೋದು ಅಂತ ಅಂದರೆ, ಒಂದು ಪ್ಲೇಟ್ಗೆ ಒಂದೇ ಒಂದು ಸ್ವಲ್ಪ ಈ ರೀತಿ ಹಾಲು ಬಾಯಿನ ಹಾಕ್ಕೊಳ್ಳಿ. ಒಂದು ಉಫ್ ಉಫ್ ಅಂತ ಉರುಬ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಬಿಟ್ಟು ಅದನ್ನು ಮುಟ್ಟು ನೋಡಿದ್ರೆ ಈ ರೀತಿ ಕನ್ಸಿಸ್ಟೆನ್ಸಿ ಇರಬೇಕು. ಸೊ ಈ ಕನ್ಸಿಸ್ಟೆನ್ಸಿ ಇದೆ ಅಂತ ಅಂದರೆ ಇದು ರೈಟ್ ಕನ್ಸಿಸ್ಟೆನ್ಸಿ ಅಂಥೇಳಿ. ಈಗ ಮಾಡಿಟ್ಕೊಂಡಿರೋಂಥ ಹಾಲು ಬಾಯಿನ ಒಂದು ಪ್ಲೇಟ್ಗೆ ಹಾಕ್ಕೊಳ್ತಾ ಇದ್ದೀನಿ. ನೀಟಾಗಿ ಇದನ್ನು ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಳ್ಳೋಣ. ಸಮವಾಗಿ ಕ್ರಮಬದ್ಧವಾಗಿ ಸಮತಟ್ಟಾಗಿ ನಾವು ಇದನ್ನು ಸ್ಪ್ರೆಡ್ ಮಾಡ್ಕೋಬೇಕು. ಈಗ ಒಂದು ಕಪ್ನಲ್ಲಿ ಸ್ವಲ್ಪ ತುಪ್ಪ ಸವರ್ಬಿಟ್ಟು ಮೇಲ್ಗಡೆ ಈ ರೀತಿ ಮಾಡ್ಕೊಳ್ತೀನಿ. ಈ ಪ್ರೊಸೀಜರ್ ಪ್ಯೂರ್ಲಿ ಆಪ್ಷನಲ್, ಬೇಕು ಅಂದರೆ ಹಾಕ್ಕೊಳ್ಳಿ, ಈ ಥರ ಮಾಡಿ, ಇಲ್ಲ ಸ್ಕಿಪ್ ಮಾಡಿ. ಇದು ಏನಕ್ಕೆ ಮಾಡ್ತಿದ್ದೀನಿ ಅಂದರೆ ಒಂದು ಗ್ಲಾಸಿ ಟೆಕ್ಸ್ಚರ್, ನೈಸ್ ಟೆಕ್ಸ್ಚರ್ ಬರುತ್ತೆ ಅಂಥೇಳಿ. ಇದನ್ನು ತಣ್ಣಗಾಗ್ಲಿಕ್ಕೆ ಬಿಟ್ಬಿಡೋಣ. ಈಗ ನೋಡಿ ತಣ್ಣಗಾಗಿದೆ. ಈಗ ಚಾಕುಗೆ ಸ್ವಲ್ಪ ತುಪ್ಪ ಹಚ್ಕೊಂಡು ಎರಡು ಸೈಡನ್ನು ನೀಟಾಗಿ ನಿಮ್ಗೆ ಯಾವ್ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೊಳ್ತೀನಿ. ಇನ್ ಕೇಸ್ ಕಚ್ತಿದೆ, ಇನ್ನೂ ಮೇಡಮ್ ಕಚ್ತಾ ಇದೆ ಏನು ಚಾಕುಗೆ ಅಂತಂದರೆ ಇನ್ನೊಂದು 10-15 ನಿಮಿಷ ಹಾಗೆ ಬಿಟ್ಟು ಆನಂತರ ಕೂಡ ನೀವು ಕಟ್ ಮಾಡ್ಕೋಬಹುದು. ಈಗ ನೋಡ್ತಿದ್ದೀರಾ ಅಲ್ವಾ ಯಾವ ರೀತಿ ಇದೆ ಟೆಕ್ಸ್ಚರು, ಅದು ನೋಡಿ ಯಾವ ರೀತಿ ಎಷ್ಟು ನೀಟಾಗಿ ಸ್ಟರ್ಡಿಯಾಗಿ ನಿಂತಿದೆ ಅಂತ. ಸೊ ನೋಡಿದ್ರಿ ಅಲ್ವಾ, ತುಂಬ ಸಿಂಪಲ್ಲಾಗಿ ತುಂಬ ರುಚಿಯಾಗಿ ಮಾಡಿದಂತಹ ಗೋಧಿ ಹಾಲ್ಬಾಯಿ ನಿಮ್ಮ ಮನೆಯಲ್ಲಿ ಹೆಣ್ಮಕ್ಳು ಏಜ್ ಅಟೆಂಡ್ ಮಾಡಿದ್ದಾರೆ ಅನ್ನೋರ್ಗೂ ಕೂಡ ಕೊಡ್ಬೋದು. ಬಟ್ ಆದರೆ ನೆನಪಿರಲಿ, ಆವಾಗ ನೀವು ಬರೀ ಕೊಬ್ಬರಿ ಹಾಕಬೇಕಾಗತ್ತೆ. ಇವತ್ತು ನಾನು ಕೊಟ್ಟಂಥ ಮಾಹಿತಿ ಇಷ್ಟ ಆಗಿದ್ರೆ ಲೈಕ್ ಬಟನ್ ಹಿಟ್ ಮಾಡಿ, ಇನ್ನೂ ಇಷ್ಟ ಆಗಿದ್ರೆ ಶೇರ್ ಮಾಡಿ. ಗೊತ್ತಲ್ವ ನನ್ನ ಚಾನಲ್ ಹೆಸರು ಅನು ಸ್ವಯಂ ಕಲಿಕೆ, ನೋಡಿ ಕಲಿ.